ಹಾನಗಲ್ನ ಗ್ಯಾಂಗ್ ರೇಪ್ನ ಆರೋಪಿಗಳು ರೋಡ್ ಶೋ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ 5 ಬಂಧನಕ್ಕೆ ಒಳಪಡಿಸಲಾಗಿತ್ತು. ಇಬ್ಬರು ತಲೆಮರೆಸಿಕೊಂಡಿದ್ರು. ಆ ಇಬ್ಬರನ್ನ ಇವತ್ತು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನಿನ್ನೆ 5 ಆರೋಪಿಗಳು ಬಂಧನಕ್ಕೊಳಗಾಗಿದ್ರು. ರೋಡ್ ಶೋ ನಡೆಸಿದ ನಂತರದಲ್ಲಿ ಈ ವಿಡಿಯೋ ವೈರಲ್ ಆದಾಗ ಪೊಲೀಸರು ಇಮಿಡಿಯೇಟ್ ಆಗಿ 5ರನ್ನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಇಬ್ಬರು ಮಾತ್ರ ತಪ್ಪಿಸಿಕೊಂಡಿದ್ರು. ಶಿವಮೊಗ್ಗದ ಶಿರಾಳಕೊಪ್ಪಳದಲ್ಲಿ ಸಿನಿಮಿಯಾ ರೀತಿಯಲ್ಲಿ ಅವರುಗಳನ್ನು ಅರೆಸ್ಟ್ ಮಾಡಲಾಗಿದೆ. ರೋಡ್ ಶೋಗೆ ಬಳಸಿದ್ದ 3 ಕಾರು ಮತ್ತು ಬೈಕ್ ಸಹ ಜಪ್ತಿಯಾಗಿದೆ. ಆ ರೋಡ್ ಶೋಗೆ ಬಳಸಿದಂತಹ ವೆಹಿಕಲ್ಸ್ನ ತೆಗೆದು ಇವರು ಎಸ್ಕೇಪ್ ಆಗಿದ್ರು. ಅದಾದ ನಂತರದಲ್ಲಿ ಪೊಲೀಸರು ಆ ಒಂದು ನಂಬರ್ನ ಆಧಾರದ ಮೇಲೆ ಹುಡುಕಾಟವನ್ನು ನಡೆಸಿದ್ರು. ಕೊನೆಗೂ ಇಬ್ಬರು ಪತ್ತೆಯಾಗಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಮತ್ತು ಅವರು ಬಳಕೆ ಮಾಡಿದಂತಹ ವಾಹನಗಳನ್ನು ಕೂಡ ಸೀಸ್ ಮಾಡಲಾಗಿದೆ. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳಿಗೆ ಬೇಲ್ ಸಿಗ್ತದಂತೆ ಏನೋ ಜಿಲ್ಲಾ ಕಾರಾಗೃಹದಿಂದ ಅಕ್ಕಿಹಾಲೂರುವರೆಗೂ ರೋಡ್ ಶೋ ನಡೆಸಿರ್ತಾರೆ. ಆ ರೋಡ್ ಶೋ ಪ್ರಕರಣ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಮತ್ತೆ ಸುದ್ದಿ ಆಗ್ತಿದ್ದಂತೆ ಈಗ ಪೊಲೀಸರು ನಿನ್ನೆ 5 ಜನರನ್ನ ಮತ್ತೆ ಇವತ್ತು 2 ಆರೋಪಿಗಳನ್ನು ಅರೆಸ್ಟ್ ಮಾಡಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಈಗ ಹಾನಗಲ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅವರು ಬಳಸ್ತಕ್ಕಂಥ ಅಂದರೆ ರೋಡ್ ಶೋದಲ್ಲಿ ಬಳಸ್ತಕ್ಕಂತಹ ಕಾರನ್ನು ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಒಟ್ಟು 3 ಕಾರುಗಳನ್ನು ವಶಕ್ಕೆ ಪಡೆದಿರುವಂಥದ್ದು. ಒಂದು ತಾರ್, ಇನ್ನೊಂದು ಫೋಲ್ಡ್, ಇನ್ನೊಂದು ಐಷಾರಾಮಿ ಕಾರುಗಳನ್ನು ಅಂದರೆ ಇವರು ಗೋವಾದಿಂದ ತೆಗೆದುಕೊಂಡು ಅದನ್ನು ಮಾಡಿಫಿಕೇಶನ್ ಮಾಡಿ ಈ ರೀತಿಯಾದಂತಹ ಬಿಟ್ಟಿ ಶೋಗಳನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ 7 ಆರೋಪಿಗಳನ್ನು ಇವತ್ತು ಹಾನಗಲ್ ಪೊಲೀಸರು ಬಂಧನ ಮಾಡಿರುವಂಥದ್ದು. ಅದಕ್ಕೆ ರೋಡ್ ಶೋದಲ್ಲಿ ಬಳಸ್ತಕ್ಕಂತಹ ಏನು ಕಾರುಗಳನ್ನು ಕೂಡ ಈಗ ಜಪ್ತಿ ಮಾಡಿರುವಂಥದ್ದು. ಈಗಾಗಲೇ ಅವ್ರ ಮೇಲೆ ಏನು ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಕೂಡ 7 ಜನ ಸೇರಿದಂತೆ ಒಟ್ಟು ಮೊದಲು ಏನು 12 ಜನ ಬೇಲನ್ನು ಪಡೆದುಕೊಂಡಿದ್ರು. ಅವ್ರ ಮೇಲೆ ಕೂಡ ರೌಡಿ ಶೀಟರ್ ಈಗ ಓಪನ್ ಆಗಿರುವಂಥದ್ದು. ಅಲ್ಲದೆ ಹಾನಗಲ್ ಪೊಲೀಸರು ಈಗ ನ್ಯಾಯಾಲಯಕ್ಕೆ ಅಂದರೆ ಎಲ್ಲರ ಬೇಲ್ಗಳು ಕೂಡ ರದ್ದಾಗುವಂತೆ 7 ಆರೋಪಿಗಳ ಬೇಲನ್ನು ರದ್ದು ಮಾಡಲಿಕ್ಕೆ ಈಗಾಗಲೇ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುವಂಥದ್ದು. ಒಟ್ಟಿನಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಏನೋ ಬೇಲ್ ಸಿಕ್ಕಿತ್ತು. ಆ ಬೇಲನ್ನು ಅವರು ಏನು ಸರಿಯಾಗಿ ಯೂಸ್ ಮಾಡ್ಕೋಬೇಕಂತ, ಆದರೆ ಪುಂಡಾಟಿಕೆ ನಡೆಸುವ ಮೂಲಕ ಸಮಾಜ ಜನರು ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಹೀಗಾಗಿ ಮತ್ತೆ ಪೊಲೀಸರು ಈಗ ಏನು ರೋಡ್ ಶೋ ನಡೆಸಿದಂತಹ ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಮ್ರಾಮನ್ ನಾಗರ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.